ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಪತಂಜಲಿ ಯೋಗ ಸೂತ್ರದಲ್ಲಿ 48ನೆಯ ಸೂತ್ರ. ಋತಂಬರ ತತ್ರ ಪ್ರಜ್ಞಾ ಅಂದರೆ ಆ ಪ್ರಜ್ಞೆಯನ್ನು ಅಥವಾ ಆ ಪ್ರಜ್ಞಾಸ್ಥಿತಿಯನ್ನು ಋತಂಬರ ಎಂದು ಕರೆಯಲಾಗುವುದು ಅಥವಾ ಋತಂಬರ ಪ್ರಜ್ಞೆ ಅಂತಲೇ ಕರೀತಾರೆ. ಅದಕ್ಕೆ 47ನೇ ಸೂತ್ರವನ್ನು ನೆನಪು ಮಾಡ್ಕೋಬೇಕು. ಒಂದೊಂದೇ ಸೂತ್ರವನ್ನು ಸ್ವತಂತ್ರವಾಗಿ ಅಥವಾ ಹಿಂದಿಂದು ನಾವು ನೆನಪು ಮಾಡಿಕೊಳ್ಳಾರ್ದೇನೆ ಸೂತ್ರಗಳನ್ನು ತಿಳ್ಕೊಳಕ್ಕೆ ಹೋದರೆ ಸ್ವಲ್ಪ ಗೊಂದಲ ಉಂಟಾಗಬಹುದು, ಕೆಲವು ಸಾರಿ ಅರ್ಥನೂ ಆಗದೇ ಇರಬಹುದು. 47ನೇ ಸೂತ್ರವನ್ನು ನೆನಪು ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಸೂತ್ರದಿಂದ ಒಂದು ಸೂತ್ರಕ್ಕೆ ಹೋಗುವಾಗ ಸಂಬಂಧ ಅಂತ ಕೊಡ್ತಾರೆ. ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳು ಬರೆದಿರುವ ಪತಂಜಲಿ ಯೋಗ ಸೂತ್ರದಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧ ಅಂತಲೇ ಬರೀತಾರೆ. ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ, ಇದು 47ನೇ ಸೂತ್ರ. ಯಾವತ್ತು ಮನುಷ್ಯನಲ್ಲಿ ನಿರ್ವಿಚಾರ ಉಂಟಾಗ್ತದೋ, ಅಂದರೆ ಸಾಮಾನ್ಯ ಮನುಷ್ಯ ಅಥವಾ ವಿದ್ವಾಂಸ ಪಂಡಿತ ಸುವಿಚಾರ ಮತ್ತು ಅವಿಚಾರ ಇವೆರಡರ ನಡುವೆ ಹೋಲಾಡ್ತಾ ಇರ್ತದೆ ಮನುಷ್ಯನ ಮನಸ್ಸು. ಕೆಲವು ಸಾರಿ ಸುವಿಚಾರಗಳು ಬರುತ್ತೆ, ಕೆಲವು ಸಾರಿ ದುರ್ವಿಚಾರಗಳು ಅವಿಚಾರಗಳು ಕೂಡ ಬರುತ್ತೆ. ಪ್ರತಿಯೊಬ್ಬರಿಗೂ ಬರ್ತವೆ ಇವು. ಇದು ಯಾರೋ ಒಬ್ರಿಗೆ ಬರುತ್ತೆ, ಯಾರೋ ಒಬ್ರಿಗೆ ಬರಲ್ಲ ಅಂತಲ್ಲ. ಇಲ್ಲಿ ಯೋಗಿಯಾದವನು, ಯೋಗ ಮಾರ್ಗದಲ್ಲಿ ಇರ್ತಕ್ಕಂಥವನು ಅಥವಾ ದೈವಿ ಪಥದಲ್ಲಿರ್ತಕ್ಕಂಥವನು, ಧರ್ಮ ಮಾರ್ಗದಲ್ಲಿರ್ತಕ್ಕಂಥವನು ಸುವಿಚಾರಗಳನ್ನು ಆಚರಣೆಗೆ ತರ್ತಾನೆ, ಅವಿಚಾರಗಳನ್ನು ಆಚರಣೆಗೆ ತರೋದಿಲ್ಲ. ಇಷ್ಟೇ ವ್ಯತ್ಯಾಸ. ಈ ಭೂಮಂಡಲದ ವೈಶಿಷ್ಟ್ಯ ಏನಪ್ಪ ಅಂದರೆ, ಇಲ್ಲಿ ಎಲ್ಲರಿಗೂ ಎಲ್ಲವೂ ವೃತ್ತಿಯ ರೀತಿಯಲ್ಲಿ, ಅಲೆಗಳ ರೀತಿಯಲ್ಲಿ ಎಲ್ಲವೂ ಬಂದು ಹೋಗ್ತಾ ಇರುತ್ತೆ. ಆ ಎರಡರ ಡೋಲಾಯಮಾನ ಸ್ಥಿತಿಯನ್ನು ತಪ್ಪಿಸಿಕೊಂಡು ನಿರುದ್ಧ ಸ್ಥಿತಿಯನ್ನು, ನಿರೋಧ ಸ್ಥಿತಿಯನ್ನು ಅವನು ಅಳವಡಿಸ್ಕೊಳ್ತಾನೆ ಯೋಗ ಮಾರ್ಗದಲ್ಲಿರ್ತಕ್ಕಂಥವನು. ಆವಾಗ ನಿರ್ವಿಚಾರ ವೈಶಾರದ್ಯ, ನಿರ್ವಿಚಾರ ಸ್ಥಿತಿನೇ ಪರಿಪಕ್ವವಾಗತ್ತೆ. ವಿಶಾರದ ಅಂದರೆ ಪರಿಪಕ್ವವಾಗೋದು. ನಿಷ್ಪತ್ತಿ ಅನ್ನೋ ಶಬ್ದ ಬಳಸ್ತಾರೆ ಬಸವಣ್ಣವರು ತಮ್ಮ ವಚನದಲ್ಲಿ. ನಿಷ್ಪತ್ತಿ ಅನ್ನೋ ಶಬ್ದ ಬಳಸ್ತಾರಲ್ಲ, ಅದೇ ವಿಶಾರದ ಅಂದರೆ ಪರಿಪಕ್ವ ಆಗೋದು. ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ. ಅಧ್ಯಾತ್ಮ ಪ್ರಸಾದ ಅಂದರೆ ಆತ್ಮದ ಆನಂದ, ಆತ್ಮನ ನಿಜಸ್ಥಿತಿ ಉಂಟಾಗತ್ತೆ. ಆವಾಗ ಅಂತಹ ಪ್ರಜ್ಞೆಗೆ ಇಲ್ಲಿ ಅರ್ಥ ಬರೆಯುವಾಗ ಸಬೀಜ ಸಮಾಧಿಗಳಲ್ಲಿ ಉದಿಸುವ ಪ್ರಜ್ಞೆಗೆ ಋತಂಬರ ಎಂದು ಕರೆಯಲಾಗುವುದು ಅಂತ ಬರೆದ್ಬಿಟ್ಟಿದ್ದಾರೆ. ಇದು ಸಬೀಜ ಸಮಾಧಿ ಅಲ್ಲ. ಇದು ನಿರ್ವಿಚಾರ ವೈಶಾರದ್ಯ ಅಂದರೆ ನಿರ್ವಿಕಲ್ಪ ಸಮಾಧಿನೇ. ಅದು ನಿರ್ವಿಕಲ್ಪ ಸಮಾಧಿ ಅಂದರೆ ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ. ಅದರ ಅರ್ಥ ಈ ಅಪ್ರಜ್ಞಾ ಸ್ಥಿತಿಯಲ್ಲಿ ಬಿದ್ದಿರ್ತಾರಲ್ಲ, ಅಥವಾ ಮೂರ್ಛೆ ಹೋದಾಗಲೋ ಅಥವಾ ಸುಷುಪ್ತಾವಸ್ಥೆಯಲ್ಲಿ ಗಾಢವಾದ ನಿದ್ರೆಯಲ್ಲಿದ್ದಾಗಲೋ ಇರ್ತಾರಲ್ಲ, ಆ ಸ್ಥಿತಿನೂ ಅಲ್ಲ. ಅದು ಬೆಳಕಿನ ಸ್ಥಿತಿ. ಆ ಬೆಳಕು ಕೂಡ ಬಹಿರಂಗದ ಕಣ್ಣಿಗೆ ಕಾಣುವ ಬೆಳಕಲ್ಲ. ಅದು ಯಾವುದು ನಕ್ಷತ್ರಗಳಿಗೆ ಬೆಳಕನ್ನು ಕೊಟ್ಟಿದೆಯೋ, ಯಾವುದು ಕೋಟಿ ಸೂರ್ಯ ಸಮಪ್ರಭವೋ ಅಂತಹ ಬೆಳಕನ್ನು ಅವನು ನೋಡ್ತಾ ನೋಡ್ತಾ ಅದರಲ್ಲಿ ನೋಡ್ತಾ ಇದ್ದೀನಿ ಅನ್ನುವ ಭಾವವೂ ಇಲ್ಲದ ಹಾಗೆ ಹೋಗ್ಬಿಡ್ತಾನೆ. ಆದರೆ ಅದು ಮೂರ್ಛೆಯ ಸ್ಥಿತಿ ಅಲ್ಲ, ಸುಷುಪ್ತಾವಸ್ಥೆಯೂ ಅಲ್ಲ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೂರ್ಛಾವಸ್ಥೆಯಲ್ಲಿ ಅದರಿಂದ ಎಚ್ಚೆತ್ತಾಗ ಅವನಿಗೆ ಆಯಾಸ ಇರ್ತದೆ, ಸುಸ್ತಿರ್ತದೆ.
ಆಮೇಲೆ ಗಾಢವಾದ ನಿದ್ರೆಯಲ್ಲಿಯೂ ಕೂಡ, ಗಾಢವಾದ ನಿದ್ರೆಯಲ್ಲಿ ಅವನಿಗೆ ಆನಂದದ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಇರುತ್ತಾದರೂ ಕೂಡ ಗಾಢವಾದ ನಿದ್ರೆಗೆ ಹೋಗುವವನು, ಸುಷುಪ್ತಾವಸ್ಥೆಗೆ ಹೋಗುವವನು, ಅವನಲ್ಲಿ ಏನು ಪರಿವರ್ತನೆ ಏನು ಬಂದಿರಂಗಿಲ್ಲ, ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಏನು ಬಂದಿರಂಗಿಲ್ಲ. ಆದರೆ ನಿರ್ವಿಚಾರ ಸ್ಥಿತಿಯನ್ನು ಯಾರು ಮುಟ್ತಾರೋ, ಋತಂಬರ ಪ್ರಜ್ಞೆ, ಆ ಋತಂಬರ ಪ್ರಜ್ಞೆಯನ್ನು ಯಾರು ಮುಟ್ತಾರೋ ಅವರಿಗೆ ಅವನು ಪರಮಾತ್ಮನ ಸ್ವರೂಪಿನೇ ಆಗೋಗ್ಬಿಡ್ತಾನೆ. ಅವನನ್ನೇ ಶರಣ, ಸಂತ ಅಥವಾ ಯೋಗಿ ಅಂತ ಕರೆಯೋದು ಅವನನ್ನೇ. ಅವನಿಗೆ ಋತಂಬರ ಅನ್ನೋದು ಇನ್ನೊಂದು ಹೆಸರು. ಅದಕ್ಕೆ ಇನ್ನೂ ಒಂದು ಹೆಸರಿದೆ, ಚಿದಂಬರ ಅಂತ ಕೂಡ. ಚಿತ್ತಶುದ್ಧಿಯಾಗಿ ಆ ಚಿತ್ತವನ್ನೇ ತನ್ನ ಅಂಬರವನ್ನಾಗಿ ಮಾಡಿಕೊಂಡವನು ಚಿದಂಬರ ಅಥವಾ ಋತಂಬರ, ಎರಡು ಒಂದೇ ಇವು. ಇಲ್ಲಿ ಚಿತ್ತ ಅನ್ನುವಂಥದ್ದು ದೇಹಕ್ಕೆ ಸೀಮಿತವಾಗಿ ಉಪಯೋಗ ಆಗ್ತಾ ಇದೆ. ಆದರೆ ಋತಂಬರ ಅನ್ನೋದು ವಿಶ್ವಪ್ರಜ್ಞೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಚಿದಂಬರ ಅನ್ನೋದು ಕೂಡ ಋತಂಬರಕ್ಕೆ ಸರಿಸಮಾನವಾಗಿ ಬರುತ್ತೆ. ಯಾಕಂದರೆ ದೇಹ ಭಾವವನ್ನು ಮೀರಲಾರದೆ ಚಿದಂಬರನಾಗೋದಕ್ಕಾಗಲ್ಲ. ಅವನು ಸುಮ್ಮನೆ ಹೆಸರಿಡ್ಬೋದಷ್ಟೇ. ಆದರೆ ಚಿದಂಬರ ಪ್ರಜ್ಞೆ ಬರಬೇಕಾದ್ರೂ ಕೂಡ ಅವನ ದೇಹ ಭಾವ, ಮನಸ್ಸಿನ ಚಂಚಲತೆ, ಮನಸ್ಸಿನ ಏನು ಆ ವೃತ್ತಿಗಳಿರ್ತಾವಲ್ಲ, ಚಿತ್ತವೃತ್ತಿಗಳನ್ನ ಅಳೆದಾಗಲೇ, ನಿರ್ವಿಚಾರ ವಿಶಾರದನ ಆದಾಗಲೇ ಅವನಿಗೆ ಚಿದಂಬರನಾಗೋದು ಅಥವಾ ಋತಂಬರನಾಗೋದು. ಆ ಋತಂಬರ ಅನ್ನುವಂಥದ್ದು ವಿಶ್ವಪ್ರಜ್ಞೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಅಲ್ಲಿ ಇನ್ನೊಂದು ವ್ಯತ್ಯಾಸ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಅದನ್ನು ನಾನು ಮೊನ್ನೆನೇ ಹೇಳಿದ್ದೆ, ಆದರೆ ನನಗೆ ಕಾರ್ಯ ಒತ್ತಡದಲ್ಲಿ ಸಂಸ್ಕೃತ ವಿದ್ವಾಂಸರ ಹತ್ರ ಮಾತಾಡೋಕ್ಕಾಗಿಲ್ಲ, ನನಗೆ ಅವ್ರ ಜೊತೆ ಚರ್ಚೆ ಮಾಡೋಕ್ಕಾಗಿಲ್ಲ. ಪುಸ್ತಕದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಋತಂಬರ ಅನ್ನುವಾಗ ಋತಂಬರ ದೊಡ್ಡ ಭಾ ಮಾಡಿಬಿಟ್ಟಿದ್ದಾರೆ. ಅದು ಸರಿಯಾದ್ದಲ್ಲ ಅಂತ ನನಗೆ ಅನಿಸುತ್ತೆ. ಋತಂಬರ ಸರಿಯಾದು ಅಂತ ಅನಿಸುತ್ತೆ. ಅದನ್ನು ನಾಳೆನೂ ಆಗಲ್ಲ, ನಾಳೆ ಏನು ಪಾದಯಾತ್ರೆ ಇರ್ತದಲ್ಲ, ಬೆಳದಿಂಗಳ ಪಾದಯಾತ್ರೆ ಇರೋದ್ರಿಂದ ನಾಳೆ ಈ ಕಾರ್ಯಕ್ರಮ ಇರೋದಿಲ್ಲ, ಚಿಂತನ ಕಾರ್ಯಕ್ರಮ ಇರೋದಿಲ್ಲ. ಹಾಗಾಗಿ ನಾಳಿನ ದಿವಸ ಆಗಲ್ಲ, ಸೋಮವಾರದ ದಿವಸ ಅದನ್ನು ನಿಖರವಾಗಿ ನಾನು ಹೇಳ್ತೀನಿ. ಆದರೆ ಈಗಂತೂ ಇಷ್ಟು ಇಟ್ಕೊಳ್ಬೋದು ನಾವು. ಋತಂಬರ ಅಲ್ಲ, ಅದು ಋತಂಬರ. ಋತಂಬರ ತತ್ರ ಪ್ರಜ್ಞಾ, ಅಲ್ಲಿ ಆ ಪ್ರಜ್ಞಾಸ್ಥಿತಿಯನ್ನು ಅಥವಾ ನಿರ್ವಿಕಲ್ಪ ಸಮಾಧಿಯನ್ನು ಅದನ್ನು ಗಳಿಸಿದವನು, ಅದನ್ನು ಪಡ್ಕೊಂಡವನು, ಅವನಿಗೆ ಆ ಪ್ರಜ್ಞೆಗೆ ಋತಂಬರ ಅಂತ ಕರೀತಾರೆ ಅಂತ ಈಗ ಸದ್ಯಕ್ಕೆ ತಿಳ್ಕೊಳ್ಳೋಣ. ಋತ ಅಂತಂದ್ರೆ ಏನು ಹಾಗಾದರೆ? ಋತ ಅಂತಂದರೆ ವಿಶ್ವಕ್ಕೆ ಸಂಬಂಧಪಟ್ಟಂಥದ್ದು. ವಿಶ್ವಪ್ರಜ್ಞೆ ಋತಂಬರ ಅಂದರೆ. ಋತ ಅಂದರೆ ಯಾವುದು ವಿಶ್ವವನ್ನು ನಡೆಸ್ತಾ ಇದೆಯೋ ಅದು ಋತ. ಈಗ ಉದಾಹರಣೆ ಗ್ರಾವಿಟೇಷನ್ ಇದೆ, ಅದು ಋತ. ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ, ಅದು ಋತ. ಭೂಮಿ ಸುತ್ತುತ್ತಾ ಇದೆ, ಅದು ಋತ. ಸೂರ್ಯೋದಯ, ಚಂದ್ರೋದಯ, ದೇವರ ದಯೆ ಕಾಣೋ, ಇದು ವಿಶ್ವಪ್ರಜ್ಞೆ. ವಿಶ್ವಧರ್ಮ ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮ ಧರ್ಮವನ್ನು ವಿಶ್ವಧರ್ಮ ಅಂತ ಕರ್ಕೊಳ್ತಾರೆ. ಆದರೆ ವಿಶ್ವಧರ್ಮ ಅನ್ನಂತ ಕರಿಬೇಕಾದ್ರೆ ಅವನು ಯಾರನ್ನೂ ಕೂಡ ಆ ಪ್ರಜ್ಞೆಯಿಂದ ಹೊರಗಿಡಬೇಕಾದ್ದಿಲ್ಲ. ಆದರೆ ಪ್ರತಿಯೊಂದು ಧರ್ಮಗಳು ಕೂಡ ಬರ್ತಾ 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 ಮತಾಂಧರ ಕೈಗೆ ಸಿಕ್ಬಿಡುತ್ತೆ. ಪ್ರತಿಯೊಂದು ಧರ್ಮದಲ್ಲಿ ಹೀಗಾಗುತ್ತೆ. ಅವರು ಆ ಮತಾಂಧರೇ ತಾವು ವಿಶ್ವಪ್ರಜ್ಞೆ ಉಳ್ಳಂಥವರು, ನಾವು ನಮ್ಮ ಧರ್ಮ ವಿಶ್ವಧರ್ಮ ಅಂತ ಹೇಳ್ತಾರೆ. ಅವರ ಪ್ರಜ್ಞೆಯೂ ವಿಶ್ವಮಟ್ಟಕ್ಕೆ ಏರಿಲ್ಲ. ಅವರ ವ್ಯಕ್ತಿತ್ವವು ಋತಂಬರ ಪ್ರಜ್ಞೆಗೆ ಸಮೀಪ ಆಗಿಲ್ಲ, ವಿಶ್ವಪ್ರಜ್ಞೆಗೆ ಸಮೀಪ ಆಗಿಲ್ಲ. ಯಾರೇ ಒಬ್ಬ ವ್ಯಕ್ತಿ ವಿಶ್ವಪ್ರಜ್ಞೆಗೆ ಸಮೀಪ ಬಂದಾಗ ಅಥವಾ ವಿಶ್ವಪ್ರಜ್ಞೆ ಉಳ್ಳಂಥವನಾದಾಗ, ಋತಂಬರನಾದಾಗ, ಚಿದಂಬರನಾದಾಗ, ಅವನು ಸಣ್ಣದಾಗಿ ಯೋಚನೆ ಮಾಡಲ್ಲ, ಅಥವಾ ಸಣ್ಣದಕ್ಕಾಗಿ ಹೊಡೆದಾಟ, ಹೋರಾಟ ಅಥವಾ ಭಿನ್ನಾಭಿಪ್ರಾಯಗಳು
ಇದು ಯಾವುದನ್ನು ಮಾಡಲ್ಲ. ವಿಶ್ವದ ಜನ ತನ್ನ ಮಾತು ಕೇಳಿದರೆ ಹೇಳ್ತಾನೆ, ಇಲ್ಲ ಅಂತಂದ್ರೆ ತನ್ನ ಪಾಡಿಗೆ ತಾನು ಇದ್ದು ಬಿಡ್ತಾನೆ. ಇವನು ನಿಜವಾದ ವೃತಂಬರ, ಇವನು ನಿಜವಾದ ಚಿದಂಬರ. ಅದು ಬಿಟ್ಬಿಟ್ಟು ಸಣ್ಣದಕ್ಕೆ ಮೀಸಲಾತಿಗೋಸ್ಕರನೋ ಅಥವಾ ಲೌಕಿಕ ಲಾಭಕ್ಕೋಸ್ಕರನೋ ಜಗಳ ಆಡೋದು ಅಂದರೆ ಏನು ಹೊಡೆದಾಡಲೇಬೇಕು, ಭಯೋತ್ಪಾದನೆ ಮಾಡಬೇಕು ಅಂತ ಏನಿಲ್ಲ. ಮನಸ್ಸಿನಲ್ಲಿ ಆ ಸೀಮಿತ ಪ್ರಜ್ಞೆ ಇದ್ರೂ ಕೂಡ ನಾನು ಹೊಡೆದಾಟಕ್ಕೆ ಹೋಗದೇ ಇರ್ಬೋದು, ನಾನು ಬಡದಾಟಕ್ಕೆ ಹೋಗದೇ ಇರ್ಬೋದು. ಆದರೆ ನನ್ನ ಮಾತು ಕೇಳೋರು ನಾನು ಬಡದಾಟಕ್ಕೆ ಹಚ್ಚಿದ್ರು ಕೂಡ ಅವನು ಋತಂಬರ ಪ್ರಜ್ಞೆ ಅಲ್ಲ, ಋತಂಬರನಲ್ಲ ಅವನು. ಯಾವುದೇ ಹೆಸರಿನಲ್ಲಿ ಭಾಷೆ, ದೇಶ, ಧರ್ಮ, ಮತ, ಪಂಥ, ಯಾವುದೇ ಪದ್ಧತಿನಲ್ಲಿ, ಇನ್ನು ಹಣಕ್ಕಾಗಿ ಅಧಿಕಾರಕ್ಕಾಗಿ ಹೊಡೆದಾಡೋರು ದೂರ ಇಟ್ಬಿಡೋಣ. ಆದರೆ ಧರ್ಮದ ಹೆಸರಿನಲ್ಲಾಗಲಿ, ದೇಶದ ಹೆಸರಿನಲ್ಲಾಗಲಿ ಅಲ್ಲಿ ಹೊಡೆದಾಟ ಮಾಡಿದರೂ ಕೂಡ, ಅದಕ್ಕಾಗಿ ನಾವು ಇನ್ನೊಬ್ಬರನ್ನ ಕೊಲ್ತೀವಿ ಅಂದರೂ ಕೂಡ ಅದು ಋತಂಬರ ಪ್ರಜ್ಞೆ ಅಲ್ಲ. ಅಲ್ಲಿ ನಿಮಗೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಡ್ಬೋದು, ಬೇರೆ ಬೇರೆದೆಲ್ಲ ನಿಮಗೆ ಅನ್ವಯ ಮಾಡ್ಬೋದು, ನಿಮಗೆ ಬೇರೆ ಬೇರೆ ಬಿರುದು ಬಾವಲಿಗಳು ಬರ್ಬೋದು. ಆದರೆ ಋತಂಬರ ಪ್ರಜ್ಞೆಯುಳ್ಳಂತಹವನು, ವಿಶ್ವಪ್ರಜ್ಞೆಯುಳ್ಳಂತಹವನು, ಮಹಾಮನೆಯ ಸದಸ್ಯ, ಮಹಾಮನೆಯ ಅಥವಾ ಏನು ಇಡೀ ಭೂಲೋಕವನ್ನೇ ಯಾರು ಮಹಾಮನೆ ಅಂತ ತಿಳ್ಕೊಳ್ತಾನೋ ಅವನು ಇನ್ನೊಬ್ಬರಿಗೆ ಹಿಂಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವನು ತಾನು ಪರಮಾತ್ಮನ ಪ್ರತಿನಿಧಿಯಾಗಿ ಬಾಳ್ತಾನೆ, ಪರಮಾತ್ಮನ ಪ್ರತಿನಿಧಿಯಾಗಿ ಬಾಳ್ತಾನೆ. ಪರಮಾತ್ಮ ನಿರಾಕಾರ, ಇವನು ಸಾಕಾರ. ಆ ದೃಷ್ಟಿಯಿಂದನೇ ಬಸವಣ್ಣನವ್ರನ್ನ ಸಾಕಾರ ಪರಮಾತ್ಮ, ದ್ವಿತೀಯ ಶಂಭು ಏನೆಲ್ಲ ಹೇಳ್ತಾರಲ್ಲ, ಇವೆಲ್ಲ ಏನಕ್ಕಪ್ಪ ಅಂತಂದರೆ ಬಸವಣ್ಣವರು ಆ ಮಟ್ಟಕ್ಕೆ ಏರಿದ್ರು ಅಂತ ತಿಳ್ಕೊಂಡು. ಪ್ರತಿಯೊಬ್ಬ ಪ್ರವಾದಿ ಆ ಮಟ್ಟಕ್ಕೆ ಏರಿರ್ತಾನೆ, ಸಾಮಾನ್ಯವಾಗಿ ಯೋಗಿ ಆ ಮಟ್ಟಕ್ಕೆ ಏರಿರ್ತಾನೆ. ಆದರೆ ಈ ಭೂಲೋಕದಲ್ಲಿ ಕೆಲವು ಮೌಲ್ಯಗಳನ್ನು ಸ್ಥಾಪನೆ ಮಾಡಕ್ಕೆ ಹೊರಡ್ತಾರೆ. ಬಸವಣ್ಣವರಾಗಲಿ, ಬುದ್ಧ ಆಗಲಿ, ಮಹಾವೀರ ಆಗಲಿ, ಯೇಸು ಕ್ರಿಸ್ತ ಆಗಲಿ, ಕೆಲವು ಮೌಲ್ಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಡ್ತಾರೆ. ಅದು ಯಾಕೆ ಅಂದರೆ ಈ ಭೂಮಿಯ ಜೀವನ ಬದುಕಬೇಕು, ಬಡದಾಟ ಮಾಡ್ತಕ್ಕಂಥವ್ರ ಕೈಗೆ ಸಿಕ್ಕು ಇದು ಹಾಳಾಗಿ ಹೋಗಬಾರದು. ಅದನ್ನೇ ಪ್ರಭುದೇವರು ಹೇಳೋದು, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬ ಶರಣನ. ಇದು ಅಲ್ಲಮ ಪ್ರಭುದೇವರೇ ಬಸವಣ್ಣವ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು. ಇಂಥವರು ಋತಂಬರ ಪ್ರಜ್ಞೆಯುಳ್ಳಂತಹವರು, ಇಂತಹವರು ಚಿದಂಬರ ಪ್ರಜ್ಞೆಯುಳ್ಳಂತಹವರು. ನಾವು ಅವರ ಮಟ್ಟಕ್ಕೆ ಏರುವ ಪ್ರಯತ್ನವನ್ನು ಮಾಡಬೇಕೇ ಹೊರತು ಅವರನ್ನ ನಮ್ಮ ಮಟ್ಟಕ್ಕೆ ಇಳಿಸಬಾರ್ದು. ಬಹಳ ದುರಂತ ಏನಾಗ್ತಾ ಇದೆ ಈ ಜಗತ್ತಿನಲ್ಲಿ ಅಂದರೆ, ಪ್ರತಿಯೊಬ್ಬ ಪ್ರವಾದಿಯನ್ನು ಕೂಡ ಅವರು ಕೆಳಮಟ್ಟಕ್ಕೆ ಇಳಿಸ್ತಾರೆ. ಅವರು ಎಲ್ಲರೂ ಕೂಡ ಅವರ ಅನುಯಾಯಿಗಳು ಅವರನ್ನ ತಮ್ಮ ಮಟ್ಟಕ್ಕೆ ಕೆಳ್ಕೊಂಡು ಬರಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಬಸವಣ್ಣನ ಮಟ್ಟಕ್ಕೆ ಏರುವ ಪ್ರಯತ್ನ ಮಾಡಬೇಕೇ ಹೊರತು ನಮ್ಮ ಮಟ್ಟಕ್ಕೆ ಬಸವಣ್ಣನ ತಗೊಂಡು ಬಂದು ಮೂರ್ತಿ ಮಾಡಿ ಮತ್ತೆ ನಮ್ಮದೇ ಆದಂಥ ಬೇಲಿ ಹಾಕ್ಕೊಂಡು ಬಡದಾಟ ಮಾಡಿ ಅಥವಾ ಬಡದಾಟ ಮಾಡಕ್ಕೆ ಹಚ್ಚಿ, ನಾನು ಮಾಡದೇ ಇದ್ರು ಕೂಡ ಬೇರೆಯವ್ರನ್ನ ಹಚ್ಚಿದ್ರು ಅದು ತಪ್ಪೇನೆ. ಆವಾಗ ಅವನಿಗೆ ಯೋಗ ಮಾರ್ಗ ಸಿಕ್ಕಲ್ಲ, ಯೋಗ ಮಾರ್ಗದಲ್ಲಿ ಅವನು ಯಶಸ್ವಿ ಆಗಕ್ಕಾಗಲ್ಲ. ಅಷ್ಟೇ ಅಲ್ಲ, ಜಗತ್ತಿನಲ್ಲೂ ಕೂಡ ಅಂದರೆ ಅವನ ಬದುಕಿನಲ್ಲೂ ಅವನ ಸುತ್ತಮುತ್ತ ಅಶಾಂತಿ ಮತ್ತು ಗೊಂದಲ, ಕನ್ಫ್ಯೂಷನ್ ಉಂಟು ಮಾಡ್ತಾನೆ. ಆದ್ದರಿಂದ ಯೋಗಿಯಾದಂತಹವನು ಎಂದೂ ಕೂಡ ಜಗತ್ತಿಗೆ ಗೊಂದಲವನ್ನು ಉಂಟು ಮಾಡಲ್ಲ. ಸಾಧ್ಯ ಆಯಿತು ಅವನು ತಿದ್ದಿ ಎಲ್ಲರನ್ನೂ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಯಾರು ಬರಲಿಲ್ವಾ ತನ್ನ ಪಾಡಿಗೆ ತಾನು ಆನಂದವಾಗಿರ್ತಾನೆ, ಏನು ಮಾಡೋಕ್ಕಾಗಲ್ಲ. ಅದೇ ಈ ಜಗತ್ತಿನಲ್ಲಿ ಯುಗಗಳಿಗೆ ಯುಗಾವತಾರಿಗಳು, ಯುಗ ಪುರುಷರು ಹುಟ್ಟಿದಾಗ ಜಗತ್ತು ಮಾತು ಕೇಳುತ್ತೆ, ಮತ್ತೆ ಹಿಂದಕ್ಕೆ ಹೊರಟೋಗುತ್ತೆ. ಅದು ಕೂಡ ಪ್ರಕೃತಿ ನಿಯಮನೆ. ಸ್ವಾಮಿ ವಿವೇಕಾನಂದರು ಒಂದು ಉದಾಹರಣೆ ಕೊಡ್ತಾರೆ. ಈ ಜಗತ್ತು ಅಂದರೆ ನಾಯಿ ಬಾಲ ಇದ್ದ ಹಾಗೆ,
ಅದಕ್ಕೆ ಲಳಿಗೆ ಹಾಕಿದಾಗ ನೇರವಾಗಿರುತ್ತೆ, ಮತ್ತೆ ಅದು ಡೊಂಕಾಗುತ್ತೆ. ಅದು ಜಗತ್ತಿನ ನಿಯಮ. ಆ ಡೊಂಕಿನಲ್ಲಿಯೂ ಕೂಡ, ಆ ಡೊಂಕು ಆದಾಗಲೂ ಕೂಡ ಯೋಗಿ ಆದವನು, ಯೋಗ ಮಾರ್ಗದಲ್ಲಿರೋವನು, ಸಾಮಾನ್ಯ ಸಮಾಧಾನ ಜೀವಿ ಯಾವ ಗದ್ದಲಕ್ಕೂ ಹೋಗೋದು ಬೇಡ. ಯಾವ ಹೆಸರಿನಲ್ಲೂ ಕೂಡ ಗದ್ದಲರಹಿತವಾಗಿ ಬದುಕ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡೋಣ. ಆದರೆ ಪ್ರಜಾಪ್ರಭುತ್ವ ಇರೋದರಿಂದ ಸಾಧ್ಯ ಆಗಿದೆ ನಮ್ಮ ದೇಶದಲ್ಲಿ. ರಾಜಪ್ರಭುತ್ವ ಇದ್ದರೆ, ಭಯೋತ್ಪಾದಕರ ಕೈಗೆ ಸಿಕ್ಕರೆ, ಮತಾಂಧರ ಕೈಗೆ ಆಡಳಿತ ಸಿಕ್ಕರೆ ನೀವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಈಗ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನದಲ್ಲಿ ಯುದ್ಧ ಶುರುವಾಗಿದೆ. ಅವರವರೇ ಅಂದರೆ ಧರ್ಮ ಒಂದೇ ಇದ್ದರೂ ಕೂಡ ತಾಲಿಬಾನಿಗಳು ಪಾಕಿಸ್ತಾನನ ಸಹಿಸಲ್ಲ, ಪಾಕಿಸ್ತಾನದವರು ತಾಲಿಬಾನಿಗಳನ್ನು ಸಹಿಸಲ್ಲ. ಇಂತಹದ್ದಕ್ಕೆ ಹೋಲಿಕೆ ಕೊಡ್ತಾರಲ್ಲ, ಕುಂಕುಮವಲ್ಲ, ಅದು ನಮಗೆ ಬೇಜಾರಾಗೋದು. ಈಗ ಅವರವರೇ ಹೊಡೆದಾಡ್ತಿದ್ದಾರೆ. ನಾವು ಎಂದೂ ಹೊಡೆದಾಟಕ್ಕೆ ಹೋದವರು ಅವರಲ್ಲ. ವಿಚಾರ ಬೀಜವನ್ನು ಬಿತ್ತಿ ಸಾಧ್ಯ ಆದರೆ ಒಳ್ಳೆ ವಿಚಾರ, ಸುವಿಚಾರ, ಸಂಘಟನೆ ಈ ವಿಷಯದಲ್ಲಿ ಪ್ರಯತ್ನ ಮಾಡ್ತಿದ್ದೀವಿ ಹೊರತು ಅಲ್ಲಿ ನಮ್ಮಲ್ಲಿ ಯುದ್ಧ ಅಥವಾ ಭಯೋತ್ಪಾದನೆ ಇದೂ ಬೇಡ. ನಾನು ನನ್ನ ಸ್ವಂತ ವಿಚಾರ ಏನಪ್ಪ ಅಂದರೆ, ಈ ವೈಚಾರಿಕವಾಗಿಯೂ ಕೂಡ ನಾವು ಸೀಮಿತರಾಗಿರೋದು ಬೇಡ, ಸಂಕುಚಿತರಾಗಿರೋದು ಬೇಡ. ವಿಶಾಲ ದೃಷ್ಟಿಯನ್ನು ಅಳವಡಿಸ್ಕೊಳ್ಳೋಣ. ಏನೋ ಒಂದು ರಿಸರ್ವೇಷನ್ಗೋಸ್ಕರನೋ, ಒಂದು ಮೀಸಲಾತಿಗೋಸ್ಕರನೋ ನಾವು ನಮ್ಮ ಧರ್ಮ ಅವ್ರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ ಅಂತ ಹೋದರೆ, ಅಥವಾ ಅವರು ಒಂದು ಪೀಠಕ್ಕೋಸ್ಕರ ಬಸವಣ್ಣ ಗುರು ಅಲ್ಲ, ಆಮೇಲೆ ಬಸವಣ್ಣ ಮತ್ತು ಒಂದು ಧರ್ಮಸ್ಥಾಪಕನಲ್ಲ ಅಂತ ಅವರು ಸಂಕುಚಿತರಾದಾಗ ಇವರು ಸಂಕುಚಿತರಾಗ್ತಾರೆ, ಇವರು ಸಂಕುಚಿತರಾದಾಗ ಅವರು ಸಂಕುಚಿತರಾಗ್ತಾರೆ. ಇದು ದ್ವಂದ್ವ. ನಾವು ಯಾರು ವಿಚಾರ ಮಾಡ್ತೀವೋ ಈ ಎಲ್ಲದನ್ನೂ ಬಿಟ್ಟು ನಾವು ಶಾಂತಿ, ಸಮಾಧಾನ, ಅಭ್ಯಾಸ, ಅಧ್ಯಯನ, ಆರೋಗ್ಯ ಈ ನಿಟ್ಟಿನಲ್ಲಿ ಗಮನ ಕೊಟ್ಕೊಂಡು ಇನ್ನು ರಾಷ್ಟ್ರದ ನಿಯಮಗಳನ್ನು ಪಾಲಿಸ್ಕೊಳ್ತಾ, ಋತಂಬರರು ನಾವು ಆಗಕ್ಕಾಗದೇ ಇದ್ರೂ ಕೂಡ ವಿಶ್ವದ ಕಾನೂನುಗಳನ್ನಂತೂ ಪಾಲಿಸ್ತೀವಿ. ಆ ಪ್ರಜ್ಞೆ ಅಳವಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಕನಿಷ್ಠ ಪಕ್ಷ ರಾಷ್ಟ್ರ ಪ್ರಜ್ಞೆಯನ್ನಾದರೂ ಅಳವಡಿಸ್ಕೊಂಡು ಬೇರೆಯವರಿಗೆ ತೊಂದರೆ ಆಗಲಾರದಂಗೆ ಬದುಕಿದ್ರೆ ನಾವು ಯೋಗ ಮಾರ್ಗದಲ್ಲಿ ಯಶಸ್ವಿ ಆಗ್ತೀವಿ, ಆನಂದವನ್ನು ಪಡಿತೀವಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.